ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಸ್ಥಿತಿಗತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ ಮಾತು ಹೇಳಿದ್ರು, ನಿಜಕ್ಕೂ ಇದಕ್ಕೊಂದು ನೀಲನಕ್ಷೆಯನ್ನು ಮಾಡಲೇಬೇಕು. ಯಾಕಂದರೆ ಒಂದು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಆಗುವಂಥ ಅನಾಹುತಗಳನ್ನು ತಪ್ಪಿಸಬೇಕು. ಸಿಲ್ಟ್ ಏನಿದೆ ಅದನ್ನು ತೆಗೆಯುವಂಥದ್ದು ಆಗಬೇಕು. ಜೊತೆಗೆ ಏನಂದರೆ ರಾಜಕಾಲುವೆಯನ್ನು ತೆರವುಗೊಳಿಸುವಂಥ ಕೆಲಸಗಳಾಗಬೇಕು. ನೀರು ಏನು ಬರ್ತಾ ಇದೆ, ಇಂಥ ದೊಡ್ಡ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ ಅನ್ನುವಂಥದ್ದೇ ಹೊಟ್ಟೆ ಉರಿಯೋ ಸಂಗತಿ ಅಂತ. ಯಾಕಂದರೆ ಒಂದು ಮೂಲದ ಪ್ರಕಾರ ಬೆಂಗಳೂರಲ್ಲಿರುವಂಥ ಕೆರೆಗಳನ್ನೆಲ್ಲವನ್ನೂ ಕೂಡ ಅಭಿವೃದ್ಧಿಪಡಿಸ್ಬಿಟ್ರೆ, ಅದಕ್ಕೊಂದಿಷ್ಟು ಲಿಂಕನ್ನು ಏನಾದರೂ ಮಾಡಿಬಿಟ್ರೆ ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗುವಂಥ ಸ್ಥಿತಿನೇ ಇಲ್ಲ ಅಂತ ಹೇಳ್ತವೆ ಅಂಕಿಅಂಶಗಳು. ಆದರೆ ಇಂಥ ಪ್ರಯತ್ನಗಳು ಖಂಡಿತವಾಗಲೂ ಆಗ್ತಾ ಇಲ್ಲ. ಏನು ಯು ವಿ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಕೆರೆಗಳ ಬಗ್ಗೆ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನ ಕೈಗೊಳ್ಳುವಂಥ ಹೆಜ್ಜೆಯನ್ನು ಹಾಕಿದ್ರು. ಅದಾದ ನಂತರ ತಿರ್ಗಾ ಅದೇ ಹಣೆ ಬರವೆ. ಯಾಕಂದರೆ ಎಷ್ಟೆಷ್ಟು ಕೆರೆಗಳು ಒತ್ತುವರಿಯಾಗಿವೋ, ಎಷ್ಟು ಕೆರೆಗಳು ಕಣ್ಮರೆಯಾಗಿವೋ ಅದರ ಬಗ್ಗೆ ಲೆಕ್ಕ ಅನ್ನುವಂಥದ್ದು ಇಲ್ವೇ ಇಲ್ಲ. ಬನ್ನಿ ಹಾಗಾದರೆ ದಿನೇಶ್ ಗುಂಡೂರಾವ್ ಅವರ ಪ್ಲಾನ್ ಏನು ಇದ್ರ ಬಗ್ಗೆ? ದಿನೇಶ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ ತಾವು ಹೇಳಿದ್ರಿ, ಹಿಂಗೆ ಬಿಟ್ಟರೆ ಆಗಲ್ಲ, ಬೆಂಗಳೂರನ್ನು ಅಭಿವೃದ್ಧಿಪಡಿಸಬೇಕು ಅಂದರೆ ಇದಕ್ಕೊಂದು ಸ್ಪಷ್ಟವಾದಂಥ ಒಂದು ಕಾರ್ಯಸೂಚಿಯನ್ನು ತರಲೇಬೇಕು, ನಾವು ಒಂದು ನೀಲನಕ್ಷೆಯನ್ನು ಮಾಡಲೇಬೇಕು ಅನ್ನುವಂಥದ್ದು ಏನಿದೆ. ಹಾಗಾದರೆ ಬೆಂಗಳೂರಿಗೆ ಏನು ಮಾಡಬೇಕು ಅಂತೀರಿ ತಾವುಗಳು? ಇಲ್ಲ, ಇದು ನಾನು ಈಗಾಗಲೇ ಹೇಳಿದಾಗೆ ಇದಕ್ಕೆ ಬಹಳ ವ್ಯವಸ್ಥಿತವಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಅನೇಕ ವೈಜ್ಞಾನಿಕವಾದಂಥ ಒಂದು ಕಾರ್ಯಕ್ರಮಗಳು ರೂಪಿಸಬೇಕಾಗ್ತದೆ. ಈಗ ಭಾಳ ಮುಖ್ಯವಾಗಿ ಒಂದು ಹಿಂದೆ ನಮ್ಮ ತಿಮ್ಮೇಗೌಡರು ಹೇಳಿದಾಗೆ ಎಲ್ಲೆಲ್ಲಿ ನೀರನ್ನು ನಾವು ಸಂಗ್ರಹಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದು ಕಡ್ಡಾಯವಾಗಿ ಇವತ್ತು ಇಡೀ ನಮ್ಮ ಬೆಂಗಳೂರು ನಗರದಲ್ಲಿ ಪ್ರತಿಯೊಂದು ಮನೆಯಿಂದ ಹಿಡಿದು ಪ್ರತಿಯೊಂದು ದೊಡ್ಡ ಕಂಪನಿ, ದೊಡ್ಡ ಫ್ಯಾಕ್ಟ್ರಿ, ದೊಡ್ಡ ಹೋಟೆಲ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಕೂಡ ಮಳೆ ಸಂಗ್ರಹಣೆ, ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಕಡ್ಡಾಯ, ಅದು ಅನುಷ್ಠಾನ ಆಗಲೇಬೇಕು. ಇದಕ್ಕೆ ಬೇರೆ ಎರಡನೇ ಒಂದು ದಾರಿ ಅಥವಾ ಎರಡನೇ ಮಾರ್ಗನೇ ಇಲ್ಲ. ಅದ್ರ ಜೊತೆಯಲ್ಲಿ ಏನು ನಮ್ಮ ಸ್ಯೂವೇಜ್ ನೀರಿದೆ, ಆ ಸ್ಯೂವೇಜ್ ನೀರನ್ನು ಕೂಡ ನಾವು ಹೇಗೆ ಅದನ್ನು ಪ್ಯೂರಿಫೈ ಮಾಡಿಕೊಂಡು, ರೀಸೈಕಲ್ ಮಾಡಿಕೊಂಡು, ರೀಟ್ರೀಟ್ ಮಾಡಿ ಮತ್ತೆ ನಮ್ಮ ಕೆರೆಗಳಿಗೆ, ನಮ್ಮ ಟ್ಯಾಂಕಿಗಳಿಗೆ ಕೂಡ ಬಿಡ್ಬೋದು. ಮತ್ತು ಅದನ್ನು ಹೇಗೆ ಪುನರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ವ್ಯವಸ್ಥೆಗಳು ಮಾಡ್ಕೋಬೇಕು. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ನಮ್ಮ ಚರಂಡಿಗಳಲ್ಲಿ, ನಮ್ಮ ದೊಡ್ಡ ದೊಡ್ಡ ಮೋರಿಗಳಲ್ಲಿ, ಅಲ್ಲೂ ಕೂಡ ಈ ಮಳೆ ಸಂಗ್ರಹಣೆ ಮಾಡ್ತಕ್ಕಂಥದ್ದಕ್ಕೆ ಭಾಳ ಒಂದು ಸರಳವಾದಂಥ ಅದಕ್ಕೆ ದೊಡ್ಡ ಏನು ನಾವು ಭಾಳ ಬುದ್ಧಿವಂತರೇನು ಬೇಕಾಗಿಲ್ಲ, ಭಾಳ ಸರಳವಾಗಿರ್ತಕ್ಕಂಥ ಒಂದು ಎಂಜಿನಿಯರಿಂಗ್ ಕಾರ್ಯಕ್ರಮಗಳು ಹಾಕೋಬೋದು. ಅದನ್ನು ಕೂಡ ಮಾಡಬೇಕಾಗುತ್ತೆ. ಆದರೆ ಒಟ್ಟಾರೆ ಇದು ಇಡೀ ನಮ್ಮ ಬೆಂಗಳೂರಿನ ಜನತೆ ಇದರಲ್ಲಿ ಭಾಗವಹಿಸಬೇಕಾಗುತ್ತೆ. ನಮ್ಮ ಬೆಂಗಳೂರು ಮುಂದೆ ಇರತಕ್ಕಂಥ ಎರಡು ಮುಖ್ಯ ಸವಾಲು ಕಸ ಮತ್ತು ನೀರು. ನೀರನ್ನು ಸಂಗ್ರಹಣೆ ಮಾಡ್ಕೊಳ್ತಕ್ಕಂಥದ್ದು, ಕಸವನ್ನು ಕೂಡ ಯಾವ ರೀತಿ ನಾವು ನಿರ್ವಹಿಸ್ತೀವಿ ಅದು ಕೂಡ ಭಾಳ ಮುಖ್ಯ. ಯಾಕಂದರೆ ಈ ಕಸರೇ ಅರ್ಧ ಕಡೆ ಹೋಗಿ ಎಲ್ಲ ಕಡೆ ಬ್ಲಾಕ್ ಮಾಡ್ತಕ್ಕಂಥದ್ದೇ ಈ ನಮ್ಮ ಏನು ಎಲ್ಲ ಕಡೆ ತ್ಯಾಜ್ಯ ಇರ್ತಕ್ಕಂಥದ್ರಿಂದ ಎಲ್ಲ ಕಡೆ ಬ್ಲಾಕ್ ಆಗ್ತಾ ಇದೆ. ಅದು ಈ ಎರಡು ಚಾಲೆಂಜ್ ನಮ್ಮ ಏನು ನಗರದ ಮುಂದೆ ಇದೆ, ಅದನ್ನು ನಾವು ಇವತ್ತು ಸರಿಯಾದ ರೀತಿಯಲ್ಲಿ ಮಾಡಿ ನಮ್ಮ ಜನರನ್ನು ಕೂಡ ಪ್ರೇರೇಪಿಸಿ ಮಾಡುವಂಥದ್ದೇ ಇವತ್ತು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿ ಎಲ್ಲರನ್ನೂ ಕೂಡ ಕರೆಸಿ ನಮ್ಮ ಬೆಂಗಳೂರು ನಗರಕ್ಕೆ ಒಂದು ಸ್ವಚ್ಛ ನಗರ ಮತ್ತು ಕುಡಿಯೋ ನೀರಿನ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥದ್ದು ಮತ್ತು ನೀರಿನ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ಅನೇಕ ಕೆರೆಗಳು BBMP ಒಂದು ಅಧೀನದಲ್ಲಿದೆ, ಅನೇಕ ಕೆರೆಗಳು BD ಅಧೀನದಲ್ಲಿದೆ, ಕೆಲವು ಕೆರೆಗಳು ಲೇಕ್ ಅಥಾರಿಟಿ ಅವರ ಅಧೀನದಲ್ಲಿದೆ. ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ಸೇರಿಸ್ಕೊಂಡು ನಾವು ಇವತ್ತು ಒಂದು ಪ್ಲ್ಯಾನ್ ಮಾಡಿ ಅನುಷ್ಠಾನ ಆಗುವಂಥದ್ದು. ಈಗ ಆಗಲೇ ಸಾಕಷ್ಟು ರಿಪೋರ್ಟ್ಸ್ ಇದೆ, ಸಾಕಷ್ಟು ವರದಿಗಳಿದೆ. ಇವತ್ತು ಅದಕ್ಕೆ ಯಾವುದೇ ರೀತಿಯ ಮಾಹಿತಿ ಕೊರತೆ ಇಲ್ಲ. ಏನು ಮಾಡಬೇಕು ಅಂತಲೂ ಕೂಡ ಅದಕ್ಕೇನು ತುಂಬ ನಾವೇನು ಅಷ್ಟೊಂದೇನು ಆಲೋಚನೆ ಮಾಡಬೇಕಾಗಿಲ್ಲ, ಎಲ್ಲವೂ ಕೂಡ ಇದೆ. ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇವತ್ತು ಕೊರತೆ ಇದೆ. ಆ ಇಚ್ಛಾಶಕ್ತಿಯನ್ನು ನಾವು ನಮ್ಮ ಸರ್ಕಾರ ಮತ್ತು ನಮ್ಮ ನಗರ ಪಾಲಿಕೆ ಎರಡು ಮತ್ತು ನಮ್ಮ ಬೇರೆ ಬೇರೆ ಅಂಗಸಂಸ್ಥೆಗಳನ್ನು ಸೇರಿಸ್ಕೊಂಡು ಇವತ್ತು ಮಾಡುವಂಥದ್ದಕ್ಕೆ ಇವತ್ತು ನಾವು ಕೈ ಹಾಕಬೇಕಾಗುತ್ತೆ. ಖಂಡಿತವಾಗಿಯೂ ಆ ಒಂದು ದಿಕ್ಕಿನಲ್ಲಿ ನಾವಂತೂ ಈ ಸಲ ಸಾಕ್ತೀವಿ. ನಮ್ಮ ಬೆಂಗಳೂರಿನ ಸಚಿವರುಗಳು, ಶಾಸಕರು, ನಗರ ಪಾಲಿಕೆ ಸದಸ್ಯರು ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಇದನ್ನ ಮಾಡ್ತಕ್ಕಂಥದ್ದಕ್ಕೆ ನಾವು ಖಂಡಿತವಾಗಿಯೂ ಮಾಡ್ತೀವಿ. ಆ ಇಚ್ಛಾಶಕ್ತಿಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ದಿನೇಶ್ ಗುಂಡೂರಾವ್. ಜೊತೆಗೆ ಏನು ಅಂದರೆ ಜನಪ್ರತಿನಿಧಿಗಳು ಯಾರ್ಯಾರು ಈ ಬಾರಿ ಬಂದಿರಿ, MLAಗಳು ಆಗಿರ್ಬೋದು, ಜೊತೆಗೆ ಮಂತ್ರಿಗಳಾಗಿರ್ಬೋದು, ನಿಮ್ಮಿಂದ ನಮಗೆ ಆ ನಿರೀಕ್ಷೆಗಳಿದೆ. ಬನ್ನಿ, ನಾನು ಮತ್ತೆ ವೆಂಕಟೇಶ್ ಮೂರ್ತಿಗಳಿಗೆ ಕೇಳ್ತಾ ಇದ್ದೀನಿ. ಪೂಜ್ಯ ಮಹಾಪೌರರೇ, ತಮಗೆ ಗೊತ್ತಿರುವಂಥ ಸಂಗತಿ, ನಿಮಗೆ ಪೂಜ್ಯ ಸ್ಥಾನ ಸಿಕ್ಕಿರೋದು ಯಾಕೆ ಅಂದರೆ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕು ಅಂತ. ಇಲ್ಲ ಅಂತಂದರೆ ಆ ಒಂದು ಹುದ್ದೆಗೂ ಕೂಡ, ಒಂದು ಸ್ಥಾನಕ್ಕೂ ಕೂಡ ಬೆಲೆ ಇರೋದಿಲ್ಲ. ಬರೀ ನಿಮ್ಮ ಮೇಲೆ ಅಧಿಕಾರಿಗಳ ಮೇಲೆ ನೀವು ಆರೋಪ ಪ್ರತ್ಯಾರೋಪಗಳು ಮಾಡ್ಕೊಂಡು ಕಾಲ ಕಳೀತಿರೋ ಅಥವಾ ಜನಗಳಿಗೆ ಏನಾರು ಮಾಡಬೇಕು ಅಂತಿದ್ದೀರೋ? ಅಲ್ಲ, ನಾವು ಮೇಯರ್ ಆಗಿ ಬಂದ ತಕ್ಷಣ ಈ ಸಮಸ್ಯೆಗಳು, ಈ ಕುಡಿಯೋ ನೀರಿನ ಸಮಸ್ಯೆ, ಈ ನೀರಿನ ಸಮಸ್ಯೆ ಮ್ಯಾಕ್ಸಿಮಮ್ಮು ಬೆಂಗಳೂರಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಇದೆ ಸಪ್ರೇಟಾಗಿ. ಅವರು ನೀರಿನ ಸಮಸ್ಯೆಗಳನ್ನು ಹೊರೋವಂಥದ್ದು. ಮೊನ್ನೆ ಮಂತ್ರಿಗಳು ಹೇಳ್ದಂಗೆ ಅದನ್ನು ಶೇಖರಣೆ ಮಾಡಿ, ಶುದ್ಧೀಕರಣ ಮಾಡಿ, ಮತ್ತು ಕುಡಿಯೋದ್ರಿಗಾಗಿರ್ಬೋದು, ಬೇರೆ ಬೇರೆ ಇದ್ರಿಗೆಲ್ಲ ಇಂಡಸ್ಟ್ರೀಸ್ಗಿರ್ಬೋದು ಉಪಯೋಗ ಮಾಡೋದು ಎಲ್ಲ ಸೇರಿ ನಮ್ಮ ಮಹಾನಗರ ಪಾಲಿಕೆ ಇಲ್ಲಿ ನೀರಿನ ಶೇಖರಣಾ ಕೇಂದ್ರಗಳು
ಬೇರೆ ಬೇರೆ ಇಲಾಖೆಗಳು ಇಲ್ಲಿ ಗಮನ ಹರಿಸ್ತೀರಾ ಎಲ್ಲ ಈಗ ಅಶ್ವಿನ್ ಹೇಳ್ದಂಗೆ ನಮಗೆ BWSSB ಅವರು ಒಂದು ಕಡೆ ಅಗಿತವ್ರೆ ಮತ್ತು ಬೆಸ್ಕಾಮ್ ಅವ್ರು ಒಂದು ಕಡೆ KPTCL ಒಂದು ಕಡೆ ಈ ರೀತಿ ಎಲ್ಲ ಇಲಾಖೆಗಳಿಗೂ ಕೋಆರ್ಡಿನೇಷನ್ ಬೇರೆ ಇಲ್ಲ. ಈ ರೀತಿ ನಾವು ಕೋಆರ್ಡಿನೇಷನ್ ಮೀಟಿಂಗ್ ಕರೆದು ಯಾವುದೇ ಒಂದು ರಸ್ತೆ ಅಗಿಬೇಕಾದ್ರೆ ಒಂದೊಂದು ಇಲಾಖೆಗಳಿಗೂ ಸಂಪರ್ಕ ಇರಬೇಕು. ಅಲ್ಲಿ ಆ ರಸ್ತೆನ ಅಗದಾಗ ಅಲ್ಲಿ ಏನು ಅನಾಹುತ ಆಗುತ್ತೆ, ಮಳೆ ಬಂದರೆ ಏನಾಗುತ್ತೆ, ಸಾರ್ವಜನಿಕರಿಗೆ ಏನಾಗುತ್ತೆ, ವಾಹನ ಸಂಚಾರದಾರರಿಗೆ ಏನಾಗುತ್ತೆ ಅನ್ನೋದನ್ನು ಎಲ್ಲ ಇಲಾಖೆಗಳು ಕೋಆರ್ಡಿನೇಷನ್ ಮಾಡಿದಾಗ ಮಾತ್ರ ಈ ಸಮಸ್ಯೆಗೆ ಒಂದು ಕಡಿವಾಣ ಆಗುತ್ತೆ. ಇಲ್ಲಾಂದರೆ ಈ ಸಮಸ್ಯೆ ಹಿಂಗೆ ಮುಂದುವರಿಯುತ್ತದೆ. ಅದಕ್ಕೆ ಮೊನ್ನೆ ನಾವು ಮುಖ್ಯಮಂತ್ರಿಗಳ ಹತ್ರ ಈ ವಿಷಯವನ್ನು ನಾವು ಉಸ್ತುವಾರಿ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ತಿಳಿಸ್ತೀವಿ. ಅವರು ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ನೀವೆಲ್ಲ ತನ್ನಿ. ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳ್ತಾಯಿದ್ರು, ಅವರು ನೀವು ಮಹಾನಗರ ಪಾಲಿಕೆ ಸದಸ್ಯರಾಗಿ ಶಾಸಕರಾಗಿ ಬೆಂಗಳೂರಿನ 2 ಬಾರಿ ಮಂತ್ರಿಗಳಾಗಿದ್ದೀರಿ, ನಿಮ್ಗೆ ಅನುಭವ ಇದೆ. ಆಮೇಲೆ ಒಂದು ವಿಪತ್ತು ಒಂದು ಸಮಿತಿನ ಮಾಡಿ ಎಲ್ಲ ಇಲಾಖೆಗಳು ಕೋಆರ್ಡಿನೇಷನ್ ಮಾಡಿ ಪ್ರತಿ 15 ದಿವಸಕ್ಕೊಮ್ಮೆ ಒಂದು ಸಭೆ ಮಾಡಿ ಆ ಸಭೆಯ ತೀರ್ಮಾನವನ್ನು ನನಗೆ ತನ್ನಿ. ನಾನು ಮುಂದಿನ ಮಳೆಗಾಲದಲ್ಲಿ ಆ ವಿಪತ್ತು ತಂಡ ಇದೆಲ್ಲ ಅದು 24 ಗಂಟೆ ಕೆಲಸ ಮಾಡಬೇಕು. ಹೌದೌದು, ಇದೆ ವಿಪತ್ತುಗಳು ಬರೋದೇ. ನಮ್ಮಲ್ಲಿ 13 ಕಂಟ್ರೋಲ್ ರೂಮ್ಸ್ ಇದೆ, ಆಮೇಲೆ ಅರಣ್ಯ ಘಟಕ ಇದೆ. ಎಲ್ಲ ತುರ್ತಾಗಿ ಒಂದು ಅರ್ಧ ಗಂಟೆ 1 ಗಂಟೆನಲ್ಲಿ ಎಲ್ಲ ಕೆಲಸಗಳನ್ನ ಮಾಡುವಂಥ ಎಲ್ಲ ಘಟಕಗಳಿವೆ. ವೆಂಕಟೇಶ್ ಮೂರ್ತಿಗಳೇ, ಆದರೆ ಸರಿಯಾದ ಕೆಲಸ ಕಾರ್ಯಗಳಾಗ್ತಿಲ್ಲ. ಅಶ್ವಿನ್, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಏನು ಅಂತ ನಾವು ಮಾತಿತ್ತಿದ್ರೆ ನಮ್ದು ಲೇಕ್ ಸಿಟಿ, ಮಾತಿತ್ತಿದ್ರೆ ಗಾರ್ಡನ್ ಸಿಟಿ, ಏನು ಅದ್ಭುತವಾಗಿ ಹೋಳ್ಕೊಳ್ತೀವಿ ನಾವು. IT ಸಿಟಿ, ಸಿಲಿಕಾನ್ ಸಿಟಿ ನಮ್ಮದು. ಆದರೆ ಈ ಬೆಂಗಳೂರು ಅಧ್ವಾನಗಳು ನೋಡಿಬಿಟ್ರೆ ನಾವು ಎಲ್ಲಿದ್ದೀವಪ್ಪ ಅನ್ಸ್ಬಿಡುತ್ತೆ ಅಂತ. ಆ್ಯಕ್ಚುಲಿ ನಾವು ಹಳ್ಳಿಗಿಂತ ವರ್ಸ್ಟು, ಬೆಂಗಳೂರು ಸಿಟಿನೇ ಅಲ್ಲ. ನೀವು ಬೆಂಗಳೂರಲ್ಲಿ ನೋಡಿ, ಒಂದು ಫುಟ್ಪಾತ್ ಇಲ್ಲ ನಡೆಯೋದಕ್ಕೆ ಫುಟ್ಪಾತ್ ಇದ್ದರೆ ಜನಗಳು ಲಾನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಜನಗಳು ಇದಕ್ಕೆ ಕಾರಣ ಇದ್ದಾರೆ. ಜನಗಳ ಸ್ಥಿತಿನೇ ಫುಟ್ಪಾತ್ ಆಗಿರೋದ್ರಿಂದ ಫುಟ್ಪಾತ್ ಅಗತ್ಯ ಇಲ್ಲ ಅಂತ ನಿರ್ಧಾರ ಮಾಡಿರಬೇಕು ಅಂತ ಜನಗಳು ಇದಕ್ಕೆ ಕಾರಣ. ಯಾಕಂತಂದರೆ ನೋಡಿ, ಇವಾಗ ಒಂದು ಮನೆಯದು ಎಲ್ಲ ಏನಿದೆ ಹೂವು ಬಿದ್ದಿರೋದು ಅದೆಲ್ಲ ಗುಡಿಸ್ತಾರೆ. ಗುಡಿಸ್ಬಿಟ್ಟು ಅವ್ರು ಏನು ಮಾಡಬೇಕು, ಅದನ್ನು ಒಂದು ಡಸ್ಟ್ಬಿನ್ನೆಲ್ಲ ಅದು ಮಾಡಲ್ಲ, ಗುಡಿಸ್ಬಿಟ್ಟು ರೋಡಿಗೆ ಹಾಕ್ತಾರೆ. ಯಾಕಂದರೆ ಕಾರ್ಪೊರೇಷನ್ ಬಂದು ತೊಗೊಂಡೋಗ್ತಾರೆ ಅಂತ. ಒಂದು ನಮ್ಮ ಮನೆ ಕಸ ನಮ್ಮ ಮನೇಲೇ ಇಟ್ಕೊಂಡು ಅದನ್ನು ಡಿಸ್ಪೋಸ್ ಮಾಡಬೇಕು. ಇನ್ನೊಂದು ನೀರು ನೀವು ನೋಡ್ತಾ ಇದ್ದೀರ, ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲಿಗೆ ಹೋಗ್ಬೇಕು ಈ ನೀರು? ಹೊಟ್ಟೆ ಉರಿಯತ್ತ ನೀರು ಹರ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ. ಆ ನೀರು ಹರ್ಕೊಂಡು ಹೋಗದೇ ಇರೋದಕ್ಕೆ ಎಲ್ಲ ಮನೆ ಈಚೆ ಎಲ್ಲರೂ ಪ್ಲಾಸ್ಟ್ರಿಂಗ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಟಾರ್ ರೋಡು, ಈ ಕಡೆ ಪ್ಲಾಸ್ಟ್ರಿಂಗ್. ಆ ನೀರು ಎಲ್ಲಿಗೆ ಹೋಗಬೇಕು? ಮಣ್ಣಿದ್ರೆ ಫುಟ್ಪಾತ್ಸ್ ಕ್ಲೀನಾಗಿ ಅಲ್ಲಲ್ಲಿ ಗ್ಯಾಪ್ಸ್ ಇತ್ತು ಅಂತಂದರೆ ಆ ನೀರು ಭೂಮಿ ಒಳಗಡೆ ಇಳಿಯುತ್ತೆ. ಇವತ್ತು ನೋಡಿ, ಬೆಂಗಳೂರಲ್ಲಿ 800 ಫೀಟ್ 1000 ಫೀಟ್ ಕೆಳಗಡೆ ಹೋಗ್ತಾ ಇದ್ದಾರೆ ನೀರಿಗೆ. 160 ಅಡಿ 140 ಅಡಿಗೆ ಬೆಂಗಳೂರಲ್ಲಿ ನೀರು ಸಿಗ್ತಾಯಿತ್ತು. ಅಲ್ಲಿಗೆ ನೀರಿಲ್ಲ ಭೂಮಿಯಲ್ಲಿ. ಈ ನೀರಿಗೆ ಇವಾಗ ನಾವು ಸಿಂಗಾಪುರು ಬೇರೆ ಕಂಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎವ್ರಿ 100 ಫೀಟ್ಗೆ ಅವರು ಡ್ರಿಲ್ ಮಾಡಿದ್ದಾರೆ. 200 ಫೀಟ್ ಡ್ರಿಲ್ ಮಾಡ್ತಾರೆ, ಚಿಕ್ಕ ಹೋಲ್ ಮಾಡಿಬಿಟ್ಟು ಡ್ರಿಲ್. ಅದು ನೀರು ಬಂದ್ಬಿಟ್ಟು ಆ ನೀರು ಒಳಗಡೆ ಹೋಗುತ್ತೆ ಗ್ರೌಂಡ್ ವಾಟರ್ಗೆ. ಆ ಥರ ಮಾಡಬೇಕು. ಎಸ್ ಸರ್, ಇನ್ನಷ್ಟು ನಿಮ್ಮ ಚರ್ಚೆ ಮಾಡ್ತೀನಿ. ಸೊ ಕೊನೆಯದಾಗಿ ಅತಿಥಿಗಳ ಒಪಿನಿಯನ್ ಏನು ಕೇಳೋಣ. ಅದರ ಮೊದಲು ಮತ್ತೊಮ್ಮೆ ವಿರಾಮ.